ಕಾರ್ಯ ಮಾಡುವಲ್ಲಿ ರಾಜ್ಯಾಧ್ಯಕ್ಷರು ಎಡವಿದ್ದಾರೆ ಅಂತ ಭಿನ್ನಮತೀಯರು ಹೇಳ್ತಿರೋದು ನಿಜವಾ ಸರ್? ಇಷ್ಟ ತನಕ ಮಾಡಿಲ್ಲ. ನಮ್ಮ ರಾಜ್ಯದ ವತಿಯಿಂದ ಕೇಂದ್ರದವರಿಗೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ ನನ್ನಂತವ ಹೋಗಿ ಹೇಳಿದ್ದಾನೆ ಹೊರತು ಅಧಿಕೃತವಾಗಿ ದಾಖಲೆಗಳ ಮುಖಾಂತರ ಅಥವಾ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ರೆಸೊಲ್ಯೂಷನ್ ಮಾಡಿ ಕಳಿಸುವಂಥ ಯಾವುದೇ ಕೆಲಸಗಳು, ಯಾವುದೇ ಇನಿಷಿಯೇಷನ್ ಕೂಡ ಆಗಲಿಲ್ಲ. ತುಂಬ ಜನ ಕೋರ್ ಕಮಿಟಿಯವರು ಅವರ ಸುದ್ದಿ ಬೇಡ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಇದೆಲ್ಲ ಅಶಿಸ್ತಿಗೆ ಒಂದು ರೀತಿಯಲ್ಲಿ ಪರೋಕ್ಷವಾದಂಥ ಪ್ರೇರಣೆಗಳಾಗಿವೆ. ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬ ಕೂಡ ಬರುವಾಗ ನನ್ನ ಹಿಂದೆ 10 ಜನ ಇದ್ರೇ ನಾನು ಲೀಡರ್ ಅಂತ ತಿಳ್ಕೊಂಡಿದ್ದಾನೆ. ಪ್ರತಿಯೊಬ್ಬ ಕೂಡ ನನ್ನ ಮೇಲೆ ಪ್ರೀತಿ ಇರುವಂಥ 100 ಜನ ಕೆಳಗಡೆ ಇದ್ದಾರೆ ಅಂತ ತಿಳ್ಕೊಳ್ಳುವಂಥದ್ದು ಕಡಿಮೆ ಆಗ್ತಾ ಇದೆ ಇವತ್ತು. ಪೂರಕವಾಗಿ ಸರ್, ಈಗ ಅನೇಕರು ಯತ್ನಾಳ್ ಹೊರಗಡೆ ಹಾಕಬೇಕು ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅನೇಕರು ರೇಣುಕಾ ಚಾರ್ಯ ಟೀಮ್ ಕೆಲವರು ಮಾತಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟಿ ಅಧ್ಯಕ್ಷರ ಕೆಲಸ ಮಾಡಿ ಅನುಭವ ಇದ್ದವರು, ಈಗ ಯತ್ನಾಳ್ ಅವರನ್ನು ಹೊರಗಡೆ ಹಾಕೋದೇ ಸರಿ ಅನ್ನೋದು ವಾದವೋ ಅಥವಾ ಅದನ್ನು ಸಮ ಮಾಡಬೇಕು ಅನ್ನುವಂಥ ನಿಮ್ಮ ಸಲಹೆ ಏನು? ಸರ್, ನಾವು ಏನು ಹೇಳಬೇಕಾದನ್ನು ನನ್ನ ಕೇಂದ್ರದ ವರಿಷ್ಠರ ಜೊತೆ ಮುಖಾಮುಖಿಯಾಗಿ ದೆಹಲಿಗೆ ಹೋದವ ಹೇಳಿದ್ದೇನೆ ಮತ್ತು ನನ್ನ ಪತ್ರದಲ್ಲಿ ಬರೆದಿದ್ದೀನಿ. ಇವತ್ತು ಯಾವುದೊಬ್ಬ ವ್ಯಕ್ತಿಯನ್ನು ಹೊರಗಾಕಿ ಅಥವಾ ನಾವು ಉಳಿಸ್ಕೊಳ್ಳಿ ಅಂತ ನಾವಿಲ್ಲಿ ಹೇಳೋದು ಒಂದು ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ಟೀಮ್ಗೆ ನಮ್ಮನ್ನು ಸೇರ್ಪಡೆ ಮಾಡಿದಂಗೆ ಆಗುತ್ತೆ. ನಾವು ಮೇನ್ ಪ್ಲೇಯರ್ಸ್ ಅಲ್ವೇ ಅಲ್ಲ. ಈಗ ನಿಮ್ಗೆ ಗೊತ್ತಲ್ಲ, ಮೇನ್ ಪ್ಲೇಯರ್ಸು ಈಗ ಭಾರಿ ದೊಡ್ಡ ಜನಗಳು ಮೇನ್ ಪ್ಲೇಯರ್ಸ್ ಇದ್ದಾರೆ. ಮೇನ್ ಪ್ಲೇಯರ್ಸು ಪ್ರಾಮಾಣಿಕತನ ಇರುವಂಥವರ ಮೇನ್ ಪ್ಲೇಯರ್ಸ್ಗಳ ಸಂಖ್ಯೆ ಕಡಿಮೆ ನಮ್ಮ ಪಾರ್ಟಿಯಲ್ಲಿ. ಪಕ್ಷಕ್ಕೆ ಕಮಿಟ್ಮೆಂಟ್ ಇರುವಂಥ ಮೇನ್ ಪ್ಲೇಯರ್ಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಇವತ್ತು. ಅವರೆಲ್ಲ ಸ್ವಲ್ಪ ಬೌಂಡ್ರಿ ಲೈನಿಂದ ಹೊರಗೆ ಕೂತ್ಕೊಂಡು ನೋಡುವಂಥದ್ದು. ಯಾವತ್ತಾದರೂ ಒಮ್ಮೆ ಆ ಬಾಲ್ ಹೊರಗೆ ಬಂದರೆ ಅದನ್ನು ಎತ್ತಿ ಬಿಸಾಕಿ ಅವರಿಗೆ ಕೊಡುವಂಥದ್ದು ಇಷ್ಟರಲ್ಲಿ ಉಳಿದಿದೆ. ಕಮೆಂಟ್ ಮಾಡುವಂಥದ್ದು ಕೂಡ ಅಪರಾಧ. ಯಾರು? ಪ್ರಾಮಾಣಿಕರು ಕಮೆಂಟ್ ಮಾಡೋದು ಅಪರಾಧ. ಪ್ರಾಮಾಣಿಕರು ಯಾವುದೋ ಒಂದು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡೋದು ಅಪರಾಧ ಅಂತ ಹೇಳುವಂಥ ಆ ಪರಿಸ್ಥಿತಿ ನಮ್ಮ ಪಾರ್ಟಿಯಲ್ಲಿ ಮುಟ್ಟಿದೆ. ಗೊತ್ತಿರಲಿ ನಿಮಗೆ. ಮತ್ತು ಯಾರ್ಯಾರು ಕೆಲಸ ಮಾಡಿದ್ರು, ಹಲವಾರು ಜನ ನಾನು ಮಾಧ್ಯಮದಲ್ಲಿ ಅವರನ್ನು ನೋಡೋದಿಲ್ಲ. ಯಾರ್ಯಾರು ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಪಕ್ಷವನ್ನು ಒಟ್ಟಿಗಿಟ್ಟುಕೊಳ್ಳುವಂಥಲ್ಲಿ ಯಶಸ್ವಿ ಆದ್ರೆ ಅವರೆಲ್ಲ ಇವತ್ತು ಯಾರಿಗೂ ಬೇಡ. ಸಲಹೆಗಳು ನನ್ನಲ್ಲಿ ಸಲಹೆ ಇದೆ. ಯಾಕೆ ಸಲಹೆ ಇದೆ ಅಂತ ಹೇಳಿದರೆ ಆ ಹೇಳುವಂಥ ಧೈರ್ಯ ನನಗಿದೆ. ಅನಂತಕುಮಾರ್ ಬಣ, ಯಡಿಯೂರಪ್ಪರ ಬಣ ಎರಡಿದ್ದಾಗ ಅದನ್ನು ನಾನು ಹ್ಯಾಂಡಲ್ ಮಾಡಿದ್ದೇನೆ. ಆ ಹ್ಯಾಂಡಲ್ ಮಾಡೋದರ ಮುಖಾಂತರ ಒಂದಷ್ಟು ಆ ಕಾಲಘಟ್ಟದಲ್ಲಿ ಹೇಗೆ ಪರಿಹಾರ ಮಾಡಲಿಕ್ಕೆ ಆಯಿತು ಅಂತ ಒಬ್ಬ ಕೇಳುವಂಥ ಮನುಷ್ಯ ಇಲ್ಲ BJP. ಸರ್, ನೀವು ಹೇಳೋದೇ ಉಲ್ಟಾಯ್ತಲ್ಲ. ಈಗ ಪರೋಕ್ಷವಾಗಿ ಸದಾನಂದ ಗೌಡರು ಅವರ ಮೇಲೆ ಆ್ಯಕ್ಷನ್ ಇದು ಪ್ರಶ್ನೆಯೇ ಅಲ್ಲ. ನಾನು ವಕೀಲ ಆಗಿದ್ದ ಕಾರಣ ಮತ್ತು ನಾನು APP ಆಗಿದ್ದ ಕಾರಣ ಸರ್ಕಾರದ ಪರವಾಗಿ ಹೆಂಗೆ ವಾದ ಮಾಡಬೇಕು, ವಕೀಲಾಗಿ ಒಬ್ಬ ವ್ಯಕ್ತಿಯ ಪರವಾಗಿ ಹೆಂಗೆ ಗೊತ್ತಿದೆ. ಆದ ಕಾರಣ ನಾನು ಯಾರ ಪರನೂ ಇಲ್ಲ. ನಾನು ಇಬ್ಬರ ಪರವಾಗಿಯೂ ನಿಶ್ಚಿತವಾಗಿ ಇಲ್ಲ. ಆದರೆ ಹೆಚ್ಚು ತಪ್ಪು ಮಾಡಿದವರ ವಿರುದ್ಧ ಹೆಚ್ಚಿದ್ದೇನೆ. ಕಡಿಮೆ ತಪ್ಪು ಮಾಡಿದವರ ವಿರುದ್ಧ ಸ್ವಲ್ಪ ಕಡಿಮೆ ಇದ್ದೇನೆ.